ಸನ್ಮಾನ್ಯ ಶ್ರೀಯುತ ಡಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಉಚಿತವಾಗಿ ಇಲ್ಲಿನ ಎಲ್ಲ ಸಪ್ತಗಿರಿ ಬಡಾವಣೆ ಆಗಿರ್ಬೋದು, ಭೈರವೇಶ್ವರ ಬಡಾವಣೆ ಆಗಿರ್ಬೋದು, ಇಲ್ಲಿನ ಜನಗಳಿಗೆ ತುಂಬ ನೀರಿನ ಹಾಹಾಕಾರ ಇತ್ತು. ಅದನ್ನು ಸ್ವಂತ ಖರ್ಚಿಂದ ಇಲ್ಲಿನ ಜನಗಳ ಕಷ್ಟಗಳನ್ನು ನೋಡಿ ಅವರು ಇಲ್ಲಿಗೆ ಒಂದು ದಿವಸ ಬಂದರು. ಇಲ್ಲಿರೋ ಜನಗಳು ನೀರಿಂದು ಪದರಾಡ್ತಾರೆ ನೋಡಿಬಿಟ್ಟು ಇಲ್ಲಿನ ಜನಗಳು ಏನಾನ ಒಂದು ಸಹಾಯ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಅವರ ಸ್ವಂತ ಖರ್ಚಿಂದ ಅವರು ಬೋರ್ವೆಲ್ ಕೊರೆಸಿದ್ದಾರೆ. ಮತ್ತು ಇವರು ಹೀಗೆ ಜನಪರ ಕಾರ್ಯಕ್ರಮಗಳು ಹೀಗೆ ಮುಂದುವರಿಲಿ, ಸದಾ ಇವರು ಜನಗಳ ಜೊತೆ ಸೇರ್ಕೊಂಡು ಜನರಿಗೆ ಏನಾದರೂ ಒಂದು ಚಟುವಟಿಕೆಯಿಂದ ಕೆಲಸ ಮಾಡ್ಕೊಂಡು ಇವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಇವತ್ತು ಬಹಳ ನಾವೆಲ್ಲರೂ ಇಲ್ಲಿನ ಗ್ರಾಮದವರೆಲ್ಲರೂ ಅವರಿಗೆ ನಾವೆಲ್ಲ ತುಂಬ ಚಿರಋಣಿಯಾಗಿದ್ದೇವೆ. ಹೀಗೆ ಅವರ ಜನಪರ ಕಾರ್ಯಗಳು ಕೇವಲ ಇದೊಂದು ಲೇಔಟಿಗೆ ಮಾತ್ರ ಅಂತಲ್ಲ, ಇಡೀ ಕಿತ್ನಹಳ್ಳಿ ಆಗಿರ್ಬೋದು, ನಮ್ಮ ದಾಸನಪುರ ಸುತ್ತಮುತ್ತ ಆಗಿರ್ಬೋದು, ಇಲ್ಲಿನ ಎಲ್ಲಿ ಜನಗಳಿಗೆ ಹಾಹಾಕಾರ ಇದೆ, ನೀರಿನ ಹಾಹಾಕಾರ ಇದೆ, ಅದನ್ನು ಆದಷ್ಟು ಮಟ್ಟಿಗೆ ಅವ್ರ ಕೈಲಾದಷ್ಟು ಮಟ್ಟಿಗೆ ಎಲ್ಲರಿಗೂ ಇದೇ ರೀತಿ ಸಹಾಯ ಮಾಡಲಿ ಅಂತ ನಾವು ಈ ಒಂದು ಬಡಾವಣೆಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಅವರ ಅಣ್ಣನವರಂತಹ ರಾಮಕೃಷ್ಣಣ್ಣನವರು ಸಹ ಇದಕ್ಕೊಂದು ಮುಂದಿನ ಇದ್ರ ದಿನಗಳಲ್ಲಿ ಅವರು ಸಹ ಇದಕ್ಕೆ ಅವರ ಸಹಭಾಗಿತ್ವದಲ್ಲೂ ಇನ್ನೂ ಹೆಚ್ಚಿನ ಕಾರ್ಯಗಳಾಗಲಿ ಅಂತ ನಾವು ಅವರನ್ನು ಹೃತ್ಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಬಡಾವಣೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿರೋದು ಇಲ್ಲಿನ ಜನಗಳು ತಿಳಿಸಿದ ತಕ್ಷಣ ಅವರ ನೋವಿಗೆ ಸ್ಪಂದಿಸಿ ತನ್ನ ಸ್ವಂತ ಖರ್ಚಿಂದ ಯಾವುದೇ ಅಭಿಲಾಷೆ ಇಲ್ದಿರ ಈ ಹೃದಯವಂತಿಕೆಯನ್ನು ಮೆರೆದಿರ್ತಕ್ಕಂಥ ನನ್ನ ಸಹೋದರ ರವಿಕುಮಾರ್ ಅವರಿಗೆ ಮೊದಲಾಗಿ ಅಭಿನಂದನೆಯನ್ನು. ಅವರು ಅಧಿಕಾರದಲ್ಲಿದ್ದಾಗ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದೆ ಅವರಿಗೆ ಅವಕಾಶ ಕೊಟ್ಟರೆ ಇನ್ನೂ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇಂಥ ಅಭಿವೃದ್ಧಿ ಹೊಂದಿದ ಜನಗಳನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಷ್ಟ ಸುಖಗಳಲ್ಲಿ ಯಾರು ಕಷ್ಟಗಳಲ್ಲಿ ಸ್ಪಂದಿಸ್ತಾರೋ ಅವ್ರ ಜೊತೆಯಲ್ಲಿ ನೀವಿರಿ. ಯಾವತ್ತೂ ನಿಮ್ಮ ಸಮಸ್ಯೆಗಳನ್ನು ಆಲಿಸೋ ವ್ಯಕ್ತಿನ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು. ನಿಮ್ಮ ಸಮಸ್ಯೆ ಏನೇ ಇದ್ರೂ ಮುಂದಿನ ದಿನಗಳಲ್ಲಿ ಅವರು ಈಡೇರಿಸ್ತಾರೆ. ಅವ್ರ ಜೊತೆ ನಾವು ಎಲ್ಲರೂ ಕೈ ಜೋಡಿಸಿದಾಗ ಸಮಸ್ಯೆಗಳು ತಾನೇ ಬಗೆಹರಿತವೆ ಅಂತ ಹೇಳ್ತಾ ಈ ನನ್ನ ಮಾತನ್ನು